ಇನ್ನ ಬೇರೆ ಸುದ್ದಿಗಳತ್ತ ಗಮನ ಹರಿಸೋದಾದರೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾದಂತಹ ಶ್ಲೋಕದ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಮಹಿಳೆಯರನ್ನ ಪೂಜಿಸುವಲ್ಲಿ ದೈವತ್ವ ನೆಲೆಸಿರುತ್ತದೆ. ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ಗೆ ಕೋರ್ಟ್ ಪಾಠ ಮಾಡ್ತಾ ಇದೆ. ಸಂಸ್ಕಾರ ಸಂಸ್ಕೃತಿಯ ಪಾಠ, ಸಂಸ್ಕೃತದ ಪಾಠ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜಂತೆ ಸರ್ವಾಸ್ತ್ರತ ಫಲಾಹ ಕ್ರಿಯಾ ಅಂತ ಕೋರ್ಟ್ ತೀರ್ಪಿನ ಮೊದಲ ಸಾಲಲ್ಲೇ ಶ್ಲೋಕದ ಉಲ್ಲೇಖವನ್ನ ಮಾಡಿದೆ. ಅಂದರೆ ಎಲ್ಲಿ ಮಹಿಳೆಯರನ್ನು ನಾವು ಗೌರವದಿಂದ ಕಾಣುತ್ತೇವೋ, ಎಲ್ಲಿ ಅವರನ್ನ ಗೌರವದಿಂದ ಪೂಜಿಸ್ತೇವೆಯೋ ಅಲ್ಲಿ ಸಾಕ್ಷಾತ್ ದೇವರು ನೆಲೆಸ್ತಾರೆ, ಅಲ್ಲಿ ದೈವತ್ವ ನೆಲೆಸುತ್ತೆ. ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಅಂತ ಮೊದಲ ಸಾಲಲ್ಲಿ ಕೋರ್ಟ್ ಬರೆದಿದೆ ಈ ತೀರ್ಪಿನ ಪ್ರತಿಯಲ್ಲಿ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಪೆನ್ ಡ್ರೈವ್ ಮೂಲಕ ವಿಡಿಯೋ ಹಂಚಿ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು. ಇದರಿಂದ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸೋದಕ್ಕೆ ಕಾರಣ ಆಯಿತು. ಎಸ್ಐಟಿ ರಚನೆಯ ನಂತರ ಹಲವಾರು ದೂರುಗಳು ದಾಖಲಾಗಿದೆ. ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ. 3 ಇನ್ನೂ ವಿಚಾರಣೆ ಆಗಬೇಕಾಗಿರೋದು. ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಸೊ ಆ ತೀರ್ಪಿನ ಪ್ರತಿ ಏನಿದೆ, ಆ ಪ್ರತಿಯಲ್ಲಿ ಮೊದಲ ಸಾಲನ್ನ ಕೋರ್ಟ್ ಬರೆದಿರುವಂಥದ್ದು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಮಹಿಳೆಯರನ್ನ ಗೌರವಿಸಬೇಕು, ಪೂಜಿಸಬೇಕು, ಅಲ್ಲಿ ಸಾಕ್ಷಾತ್ ದೈವತ್ವ ನೆಲೆಸಿರುತ್ತೆ, ದೇವರು ನೆಲೆಸಿರ್ತಾರೆ ಅಂತ ಸಂಸ್ಕೃತಿಯ ಪಾಠವನ್ನ ಕೋರ್ಟ್ ಪ್ರಜ್ವಲ್ಗೆ ಮಾಡಿದೆ. ಇನ್ನ ಬೇರೆ ಸುದ್ದಿಗಳತ್ತ ಗಮನ ಹರಿಸೋದಾದರೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾದಂತಹ ಶ್ಲೋಕದ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಮಹಿಳೆಯರನ್ನ ಪೂಜಿಸುವಲ್ಲಿ ದೈವತ್ವ ನೆಲೆಸಿರುತ್ತದೆ. ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ಗೆ ಕೋರ್ಟ್ ಪಾಠ ಮಾಡ್ತಾ ಇದೆ. ಸಂಸ್ಕಾರ ಸಂಸ್ಕೃತಿಯ ಪಾಠ, ಸಂಸ್ಕೃತದ ಪಾಠ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜಂತೆ ಸರ್ವಾಸ್ತ್ರತ ಫಲಾಹ ಕ್ರಿಯಾ ಅಂತ ಕೋರ್ಟ್ ತೀರ್ಪಿನ ಮೊದಲ ಸಾಲಲ್ಲೇ ಶ್ಲೋಕದ ಉಲ್ಲೇಖವನ್ನ ಮಾಡಿದೆ. ಅಂದರೆ ಎಲ್ಲಿ ಮಹಿಳೆಯರನ್ನು ನಾವು ಗೌರವದಿಂದ ಕಾಣುತ್ತೇವೋ, ಎಲ್ಲಿ ಅವರನ್ನ ಗೌರವದಿಂದ ಪೂಜಿಸ್ತೇವೆಯೋ ಅಲ್ಲಿ ಸಾಕ್ಷಾತ್ ದೇವರು ನೆಲೆಸ್ತಾರೆ, ಅಲ್ಲಿ ದೈವತ್ವ ನೆಲೆಸುತ್ತೆ. ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಅಂತ ಮೊದಲ ಸಾಲಲ್ಲಿ ಕೋರ್ಟ್ ಬರೆದಿದೆ ಈ ತೀರ್ಪಿನ ಪ್ರತಿಯಲ್ಲಿ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಪೆನ್ ಡ್ರೈವ್ ಮೂಲಕ ವಿಡಿಯೋ ಹಂಚಿ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು. ಇದರಿಂದ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸೋದಕ್ಕೆ ಕಾರಣ ಆಯಿತು. ಎಸ್ಐಟಿ ರಚನೆಯ ನಂತರ ಹಲವಾರು ದೂರುಗಳು ದಾಖಲಾಗಿದೆ. ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ. 3 ಇನ್ನೂ ವಿಚಾರಣೆ ಆಗಬೇಕಾಗಿರೋದು. ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಸೊ ಆ ತೀರ್ಪಿನ ಪ್ರತಿ ಏನಿದೆ, ಆ ಪ್ರತಿಯಲ್ಲಿ ಮೊದಲ ಸಾಲನ್ನ ಕೋರ್ಟ್ ಬರೆದಿರುವಂಥದ್ದು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಮಹಿಳೆಯರನ್ನ ಗೌರವಿಸಬೇಕು, ಪೂಜಿಸಬೇಕು, ಅಲ್ಲಿ ಸಾಕ್ಷಾತ್ ದೈವತ್ವ ನೆಲೆಸಿರುತ್ತೆ, ದೇವರು ನೆಲೆಸಿರ್ತಾರೆ ಅಂತ ಸಂಸ್ಕೃತಿಯ ಪಾಠವನ್ನ ಕೋರ್ಟ್ ಪ್ರಜ್ವಲ್ಗೆ ಮಾಡಿದೆ. ಇನ್ನ ಬೇರೆ ಸುದ್ದಿಗಳತ್ತ ಗಮನ ಹರಿಸೋದಾದರೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾದಂತಹ ಶ್ಲೋಕದ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಮಹಿಳೆಯರನ್ನ ಪೂಜಿಸುವಲ್ಲಿ ದೈವತ್ವ ನೆಲೆಸಿರುತ್ತದೆ. ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ಗೆ ಕೋರ್ಟ್ ಪಾಠ ಮಾಡ್ತಾ ಇದೆ. ಸಂಸ್ಕಾರ ಸಂಸ್ಕೃತಿಯ ಪಾಠ, ಸಂಸ್ಕೃತದ ಪಾಠ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜಂತೆ ಸರ್ವಾಸ್ತ್ರತ ಫಲಾಹ ಕ್ರಿಯಾ ಅಂತ ಕೋರ್ಟ್ ತೀರ್ಪಿನ ಮೊದಲ ಸಾಲಲ್ಲೇ ಶ್ಲೋಕದ ಉಲ್ಲೇಖವನ್ನ ಮಾಡಿದೆ. ಅಂದರೆ ಎಲ್ಲಿ ಮಹಿಳೆಯರನ್ನು ನಾವು ಗೌರವದಿಂದ ಕಾಣುತ್ತೇವೋ, ಎಲ್ಲಿ ಅವರನ್ನ ಗೌರವದಿಂದ ಪೂಜಿಸ್ತೇವೆಯೋ ಅಲ್ಲಿ ಸಾಕ್ಷಾತ್ ದೇವರು ನೆಲೆಸ್ತಾರೆ, ಅಲ್ಲಿ ದೈವತ್ವ ನೆಲೆಸುತ್ತೆ. ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಅಂತ ಮೊದಲ ಸಾಲಲ್ಲಿ ಕೋರ್ಟ್ ಬರೆದಿದೆ ಈ ತೀರ್ಪಿನ ಪ್ರತಿಯಲ್ಲಿ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಪೆನ್ ಡ್ರೈವ್ ಮೂಲಕ ವಿಡಿಯೋ ಹಂಚಿ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು. ಇದರಿಂದ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸೋದಕ್ಕೆ ಕಾರಣ ಆಯಿತು. ಎಸ್ಐಟಿ ರಚನೆಯ ನಂತರ ಹಲವಾರು ದೂರುಗಳು ದಾಖಲಾಗಿದೆ.
ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ. 3 ಇನ್ನೂ ವಿಚಾರಣೆ ಆಗಬೇಕಾಗಿರೋದು. ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಸೊ ಆ ತೀರ್ಪಿನ ಪ್ರತಿ ಏನಿದೆ, ಆ ಪ್ರತಿಯಲ್ಲಿ ಮೊದಲ ಸಾಲನ್ನ ಕೋರ್ಟ್ ಬರೆದಿರುವಂಥದ್ದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ, ಮಹಿಳೆಯರನ್ನ ಗೌರವಿಸಬೇಕು, ಪೂಜಿಸಬೇಕು, ಅಲ್ಲಿ ಸಾಕ್ಷಾತ್ ದೈವತ್ವ ನೆಲೆಸಿರುತ್ತೆ, ದೇವರು ನೆಲೆಸಿರ್ತಾರೆ ಅಂತ ಸಂಸ್ಕೃತಿಯ ಪಾಠವನ್ನ ಕೋರ್ಟ್ ಪ್ರಜ್ವಲ್ಗೆ ಮಾಡಿದೆ. ಇನ್ನ ಬೇರೆ ಸುದ್ದಿಗಳತ್ತ ಗಮನ ಹರಿಸೋದಾದರೆ, ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾದಂತಹ ಶ್ಲೋಕದ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಮಹಿಳೆಯರನ್ನ ಪೂಜಿಸುವಲ್ಲಿ ದೈವತ್ವ ನೆಲೆಸಿರುತ್ತದೆ. ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ಗೆ ಕೋರ್ಟ್ ಪಾಠ ಮಾಡ್ತಾ ಇದೆ. ಸಂಸ್ಕಾರ ಸಂಸ್ಕೃತಿಯ ಪಾಠ, ಸಂಸ್ಕೃತದ ಪಾಠ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ, ಯತ್ರೈತಾಸ್ತು ನ ಪೂಜಂತೆ ಸರ್ವಾಸ್ತ್ರತ ಫಲಾಹ ಕ್ರಿಯಾ ಅಂತ ಕೋರ್ಟ್ ತೀರ್ಪಿನ ಮೊದಲ ಸಾಲಲ್ಲೇ ಶ್ಲೋಕದ ಉಲ್ಲೇಖವನ್ನ ಮಾಡಿದೆ. ಅಂದರೆ ಎಲ್ಲಿ ಮಹಿಳೆಯರನ್ನು ನಾವು ಗೌರವದಿಂದ ಕಾಣುತ್ತೇವೋ, ಎಲ್ಲಿ ಅವರನ್ನ ಗೌರವದಿಂದ ಪೂಜಿಸ್ತೇವೆಯೋ, ಅಲ್ಲಿ ಸಾಕ್ಷಾತ್ ದೇವರು ನೆಲೆಸ್ತಾರೆ, ಅಲ್ಲಿ ದೈವತ್ವ ನೆಲೆಸುತ್ತೆ. ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಅಂತ ಮೊದಲ ಸಾಲಲ್ಲಿ ಕೋರ್ಟ್ ಬರೆದಿದೆ ಈ ತೀರ್ಪಿನ ಪ್ರತಿಯಲ್ಲಿ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಪೆನ್ ಡ್ರೈವ್ ಮೂಲಕ ವಿಡಿಯೋ ಹಂಚಿ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು. ಇದರಿಂದ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸೋದಕ್ಕೆ ಕಾರಣ ಆಯಿತು. ಎಸ್ಐಟಿ ರಚನೆಯ ನಂತರ ಹಲವಾರು ದೂರುಗಳು ದಾಖಲಾಗಿದೆ. ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ. 3 ಇನ್ನೂ ವಿಚಾರಣೆ ಆಗಬೇಕಾಗಿರೋದು. ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಸೊ ಆ ತೀರ್ಪಿನ ಪ್ರತಿ ಏನಿದೆ, ಆ ಪ್ರತಿಯಲ್ಲಿ ಮೊದಲ ಸಾಲನ್ನ ಕೋರ್ಟ್ ಬರೆದಿರುವಂಥದ್ದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ, ಮಹಿಳೆಯರನ್ನ ಗೌರವಿಸಬೇಕು, ಪೂಜಿಸಬೇಕು, ಅಲ್ಲಿ ಸಾಕ್ಷಾತ್ ದೈವತ್ವ ನೆಲೆಸಿರುತ್ತೆ, ದೇವರು ನೆಲೆಸಿರ್ತಾರೆ ಅಂತ ಸಂಸ್ಕೃತಿಯ ಪಾಠವನ್ನ ಕೋರ್ಟ್ ಪ್ರಜ್ವಲ್ಗೆ ಮಾಡಿದೆ. ಇನ್ನ ಬೇರೆ ಸುದ್ದಿಗಳತ್ತ ಗಮನ ಹರಿಸೋದಾದರೆ, ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾದಂತಹ ಶ್ಲೋಕದ ಬಗ್ಗೆಯೂ ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಮಹಿಳೆಯರನ್ನ ಪೂಜಿಸುವಲ್ಲಿ ದೈವತ್ವ ನೆಲೆಸಿರುತ್ತದೆ. ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ಗೆ ಕೋರ್ಟ್ ಪಾಠ ಮಾಡ್ತಾ ಇದೆ. ಸಂಸ್ಕಾರ ಸಂಸ್ಕೃತಿಯ ಪಾಠ, ಸಂಸ್ಕೃತದ ಪಾಠ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ, ಯತ್ರೈತಾಸ್ತು ನ ಪೂಜಂತೆ ಸರ್ವಾಸ್ತ್ರತ ಫಲಾಹ ಕ್ರಿಯಾ ಅಂತ ಕೋರ್ಟ್ ತೀರ್ಪಿನ ಮೊದಲ ಸಾಲಲ್ಲೇ ಶ್ಲೋಕದ ಉಲ್ಲೇಖವನ್ನ ಮಾಡಿದೆ. ಅಂದರೆ ಎಲ್ಲಿ ಮಹಿಳೆಯರನ್ನು ನಾವು ಗೌರವದಿಂದ ಕಾಣುತ್ತೇವೋ, ಎಲ್ಲಿ ಅವರನ್ನ ಗೌರವದಿಂದ ಪೂಜಿಸ್ತೇವೆಯೋ, ಅಲ್ಲಿ ಸಾಕ್ಷಾತ್ ದೇವರು ನೆಲೆಸ್ತಾರೆ, ಅಲ್ಲಿ ದೈವತ್ವ ನೆಲೆಸುತ್ತೆ. ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಅಂತ ಮೊದಲ ಸಾಲಲ್ಲಿ ಕೋರ್ಟ್ ಬರೆದಿದೆ ಈ ತೀರ್ಪಿನ ಪ್ರತಿಯಲ್ಲಿ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಪೆನ್ ಡ್ರೈವ್ ಮೂಲಕ ವಿಡಿಯೋ ಹಂಚಿ ಸಮಾಜದಲ್ಲಿ ಭಯ ಸೃಷ್ಟಿಸಿ ವಿನಾಶ ಉಂಟು ಮಾಡುವಂತಿತ್ತು. ಇದರಿಂದ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸೋದಕ್ಕೆ ಕಾರಣ ಆಯಿತು. ಎಸ್ಐಟಿ ರಚನೆಯ ನಂತರ ಹಲವಾರು ದೂರುಗಳು ದಾಖಲಾಗಿದೆ. ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ. 3 ಇನ್ನೂ ವಿಚಾರಣೆ ಆಗಬೇಕಾಗಿರೋದು. ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಸೊ ಆ ತೀರ್ಪಿನ ಪ್ರತಿ ಏನಿದೆ, ಆ ಪ್ರತಿಯಲ್ಲಿ ಮೊದಲ ಸಾಲನ್ನ ಕೋರ್ಟ್ ಬರೆದಿರುವಂಥದ್ದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ, ಮಹಿಳೆಯರನ್ನ ಗೌರವಿಸಬೇಕು, ಪೂಜಿಸಬೇಕು, ಅಲ್ಲಿ ಸಾಕ್ಷಾತ್ ದೈವತ್ವ ನೆಲೆಸಿರುತ್ತೆ, ದೇವರು ನೆಲೆಸಿರ್ತಾರೆ ಅಂತ ಸಂಸ್ಕೃತಿಯ ಪಾಠವನ್ನ ಕೋರ್ಟ್ ಪ್ರಜ್ವಲ್ಗೆ ಮಾಡಿದೆ.